ಡಾಕ್ಟರ್ ಟಿವಿ 9ನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ 9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಮುಟ್ಟಿನ ವೇಳೆ ತೀವ್ರ ರಕ್ತಸ್ರಾವ ಆಗೋದು, ಇದನ್ನ ಮೆನೊರೇಜಿಯಾ ಅಂತ ಕೂಡ ಕರೀತಾರೆ. ಈ ಸ್ಥಿತಿಯನ್ನ ಅತಿಯಾದ ಅಥವಾ ದೀರ್ಘಕಾಲದ ಮುಟ್ಟು ಅಂತ ವ್ಯಾಖ್ಯಾನಿಸಲಾಗಿದ್ದು, ಇದು ಮಹಿಳೆಯ ದೈಹಿಕ, ಭಾವನಾತ್ಮಕ ಮತ್ತು ಸಾಮಾಜಿಕ ಯೋಗಕ್ಷೇಮಕ್ಕೆ ಅಡ್ಡಿಪಡಿಸಬಹುದು. ಅನೇಕ ಮಹಿಳೆಯರು ಇದು ಕೇವಲ ಸಾಮಾನ್ಯ ಋತುಚಕ್ರದ ಭಾಗವೆಂದು ಭಾವಿಸಿದ್ರೂ ಕೂಡ ಇದು ವೈದ್ಯಕೀಯ ಆರೈಕೆಯ ಅಗತ್ಯವಿರುವಂತಹ ಆರೋಗ್ಯ ಸಮಸ್ಯೆಗಳನ್ನ ಸೂಚಿಸ್ತಾ ಇರಬಹುದು. ಇದಕ್ಕೆ ಕಾರಣಗಳು, ಲಕ್ಷಣಗಳು ಮತ್ತು ಚಿಕಿತ್ಸೆಯ ಆಯ್ಕೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಾಧಿತರಿಗೆ ಮಾತ್ರವಲ್ಲದೆ ಕುಟುಂಬಗಳಿಗೂ ಕೂಡ ಅತ್ಯಗತ್ಯ. ಹಾಗಾಗಿ ಇವತ್ತು ಹೆವಿ ಬ್ಲೀಡಿಂಗ್ಗೆ ಕಾರಣ ಏನು, ರಕ್ತಸ್ರಾವ ಮತ್ತೆ ಅದರಿಂದ ಬರುವಂತಹ ನೋವಿಗೆ ಇರುವಂತಹ ಚಿಕಿತ್ಸೆ ಏನು, ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಅಪೋಲೋ ಕ್ರೆಡಲ್ ಅಂಡ್ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಜಯನಗರ ಬೆಂಗಳೂರಿನ ವೈದ್ಯರಾಗಿರುವಂತಹ ಡಾಕ್ಟರ್ ಶಶಿಕಲಾ ಹಂಡೆ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಮಸ್ಕಾರ. ಡಾಕ್ಟರ್, ಸಾಮಾನ್ಯವಾಗಿ ಹೆಣ್ಣು ಮಕ್ಕಳ ಋತುಚಕ್ರದಲ್ಲಿ ಇಷ್ಟೇ ದಿನ ಅಥವಾ ಇಷ್ಟೇ ನೋವು ಅಂತ ಎಕ್ಸಾಕ್ಟ್ ಆಗಿ ನಾವು ಹೇಳೋದಕ್ಕಾಗೋದಿಲ್ಲ. ಅದರಿಂದ ಸಾಕಷ್ಟು ಜನಕ್ಕೆ ಯಾವುದು ಸೀರಿಯಸ್ ಕಂಡೀಷನ್, ಯಾವುದು ಸಾಮಾನ್ಯ ಅನ್ನೋದು ಅದನ್ನು ಡಿಮಾರ್ಕ್ ಮಾಡೋದೇ ತುಂಬ ಕಷ್ಟ ಆಗುತ್ತೆ. ಸೊ ಈ ಹೆವಿ ಬ್ಲೀಡಿಂಗ್ ಅಂದರೆ ತೀವ್ರವಾದ ರಕ್ತಸ್ರಾವ ಆಗೋದು ಯಾಕೆ ಅಂತ ಡಾಕ್ಟರ್? ಹೌದು, ಹೆವಿ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಅಂದರೆ ತೀವ್ರವಾದ ರಕ್ತಸ್ರಾವ ಆಗೋದು ಸಾಮಾನ್ಯವಾಗಿ ಬಹಳಷ್ಟು ಮಹಿಳೆಯವರಿಗೆ ಜೀವಮಾನದಲ್ಲಿ ಒಂದೆರಡು ಸಲ ಆದರೂ ಆಗಬಹುದು. ಈಗ ಇದನ್ನು ಗುರುತಿಸೋದು ಹೇಗೆ ಅನ್ನೋಕ್ಕಿಂತ ಮೊದಲು ಇದು ನಾರ್ಮಲ್ ಅಂದರೆ ಏನು, ಅಂದರೆ ಸಾಮಾನ್ಯವಾದದ್ದಂದರೆ ಏನು ಅಂತ ಮೊದಲು ಗುರುತಿಸಬೇಕು. ಸಾಮಾನ್ಯವಾಗಿ ಒಂದು ಹೆಣ್ಣುಮಗಳಿಗೆ ಋತುಚಕ್ರವು 21ರಿಂದ 35 ದಿನಗಳಕ್ಕೆ ಒಂದು ಸಲ ಆಗುತ್ತದೆ. ಇದರಲ್ಲಿ 3 ದಿನದಿಂದ 6-7 ದಿನವರೆಗೂ ಋತುಸ್ರಾವ ಆಗಬಹುದು. ಒಬ್ಬೊಬ್ಬರಿಗೆ 7 ದಿನವರೆಗೂ ಸ್ಟಾಪ್ ಆಗುತ್ತೆ. ಇದರಲ್ಲಿ ಸುಮಾರಷ್ಟು 30ರಿಂದ 50 ml ಅಥವಾ 70 ml ಮ್ಯಾಕ್ಸಿಮಮ್ ಅಂತ ಕರಿಬೋದು. ಇಷ್ಟು ರಕ್ತಸ್ರಾವ ಆಗುವುದು ಸಹಜ. ಈಗ ಇದಕ್ಕಿಂತ ಹೆಚ್ಚಿಗೆ ಆದರೆ ಅದನ್ನು ಮೆನೊರೇಜಿಯಾ ಅಂತ ಕರಿತೀವಿ. ಅಂದರೆ ಈಗ 30ರಿಂದ 50 ml ಅಂತ ಹೇಳಿದೆ, ಅದಕ್ಕಿಂತ ಹೆಚ್ಚು ಅಂದರೆ 80 ಮಿಲಿಲೀಟರ್ಗಿಂತ ಹೆಚ್ಚಿಗೆ ಆದರೆ ಅಥವಾ 7 ದಿನಕ್ಕಿಂತ ಹೆಚ್ಚಿಗೆ ಋತುಸ್ರಾವ ಆಗುತ್ತಾನೇ ಇದೆ, ನಿಲ್ಲುವ ಸೂಚನೆ ಕಾಣುತ್ತಾ ಇಲ್ಲ ಅಂತ ಅಂದರೆ ಇದನ್ನು ಹೆಚ್ಚು ಋತುಸ್ರಾವ ಅಂತ ಹೇಳಬಹುದು. ಹಾಗೆ ಇದನ್ನು ಹೇಗೆ ಗುರುತಿಸಬಹುದು? ಒಂದು, ಸತತವಾಗಿ ಪ್ರತಿ ಗಂಟೆ 2 ಗಂಟೆಗಳಿಗೆ ಒಂದೊಂದು ಸಲ ಸ್ಯಾನಿಟರಿ ಪ್ಯಾಡ್ ಚೇಂಜ್ ಮಾಡ್ತಾ ಇರಬೇಕಾದರೆ, ಅಥವಾ ಸಾಮಾನ್ಯಕ್ಕಿಂತ ಹೆಚ್ಚಿಗೆ ದಿನಕ್ಕೆ ಒಂದೆರಡು ಸಲ ಒಂದೇ ಸಲಕ್ಕೆ 2 ಪ್ಯಾಡ್ ಸ್ಯಾನಿಟರಿ ಪ್ಯಾಡ್ ಯೂಸ್ ಮಾಡಬೇಕಾಗಿ ಬರ್ತಾ ಇದೆ, ಅಥವಾ ನಿದ್ದೆಯಲ್ಲಿ ಮಧ್ಯದಲ್ಲಿ ಎದ್ದು ಸ್ಯಾನಿಟರಿ ಪ್ಯಾಡ್ ಚೇಂಜ್ ಮಾಡಬೇಕಾಗಿರೋ ಅಗತ್ಯ ಬಂದರೆ ಇದನ್ನು ಹೆಚ್ಚಿಗೆ ಋತುಸ್ರಾವ ಅಂತ ಅಂತಾರೆ, ಅಂದರೆ ಮೆನೊರೇಜಿಯಾ ಅಂತಾರೆ. ಹಾಗೂ ಇದಕ್ಕೆ ಇನ್ನೊಂದು ಲಕ್ಷಣವಿದೆ. ಹೆಚ್ಚಿಗೆ ಋತುಸ್ರಾವ ಆಗೋರಿಗೆ ಅನೀಮಿಯಾ ಅಂತ ಆಗೋ ಸಾಧ್ಯತೆ ಇದೆ. ಅಂದರೆ ಅನೀಮಿಯಾ ಅಂದರೆ ರಕ್ತಸ್ರಾವ ಆಗೋದ್ರಿಂದ ರಕ್ತಹೀನತೆ ಆಗೋದು, ಕಬ್ಬಿನಾಂಶ ಕಡಿಮೆ ಆಗೋದು ಶರೀರದಲ್ಲಿ. ಇದರಿಂದ ಬಹಳಷ್ಟು ಮಹಿಳೆಯರಿಗೆ ಸುಸ್ತಾಗುವುದು, ಅವರು ಯಾವಾಗಲೂ ಮಾಡುವಂಥ ದಿನಚರಣೆಯಲ್ಲಿ ಸ್ವಲ್ಪ ಬೇಸರ ಆಗುವುದು, ತಲೆ ಸುತ್ತುವುದು, ಉಸಿರಾಟದ ತೊಂದರೆ ಆಗುವುದು, ಈ ಥರ ಲಕ್ಷಣಗಳು ಕಾಣಿಸಿದರೆ ಇದು ಅನೀಮಿಯಾಯಿಂದ ಆಗುತ್ತಾ ಇದೆ ಅಂತ ಗುರುತಿಸಬೇಕು. ಈ ಥರ ಏನಾದರೂ ಆದರೆ ಅವರು ಡಾಕ್ಟರನ್ನು ಸಂಪ್ರದಿಸಬೇಕು. ಅಥವಾ ಶಾಲೆಗೆ ಹೋಗೋ ಮಕ್ಕಳು, ಕೆಲಸಕ್ಕೆ ಹೋಗೋ ಮಹಿಳೆಯರು, ಅದೇ ಕೆಲಸ ದಿನ ಮಾಡುವ ಕೆಲಸ ಕೂಡ ಅವ್ರಿಗೆ ಕಷ್ಟವಾಗ್ತಾ ಇದೆ, ರಜಾ ಹಾಕಬೇಕಾಗಿ ಬರ್ತಾ ಇದೆ ಅಂದರೆ ಇದು ಸರಿಯಲ್ಲ ಅಂತ ಆವಾಗ ಅವರು ಡಾಕ್ಟರ್ ಹತ್ರ ಬರಬೇಕು, ಸಂಪ್ರದಿಸಬೇಕು. ಓಕೆ ಡಾಕ್ಟರ್, ಅಂದರೆ ಹೇಳಿದ್ರಿ ಅಂದರೆ ಈಗ ಮೆನೊರೇಜಿಯಾ ಕಂಡೀಷನಲ್ಲಿ ಎಕ್ಸ್ಟೆಂಡ್ ಆಗುತ್ತೆ ಬ್ಲೀಡಿಂಗ್ ಅಂತ. ಸೊ ದಿನಗಳು ಅಲ್ಲದೆ ಈಗ ಆಗುವಂಥ 3-4 ಮುಟ್ಟಿನ ಪೀರಿಯಡ್ ಏನಿರುತ್ತೆ ಆ ಟೈಮಲ್ಲೇ ಹೆಚ್ಚಾಗಿ ರಕ್ತಸ್ರಾವ ಆಗೋದು ಕೂಡ ಮೆನೊರೇಜಿಯಾ ಅಂತ ಅದಕ್ಕೆ ಕನ್ಸಿಡರ್ ಮಾಡ್ಬೋದು, ಅದಕ್ಕೆ ಲೀಡ್ ಆಗುತ್ತಾ? ಸಾಮಾನ್ಯವಾಗಿ ಈಗ ಅಂದರೆ ಮೆನ್ಸ್ಟ್ರುಯೇಷನ್ ರೀಚ್ ಆದಾಗ ಮಕ್ಕಳು ಕೆಲವಷ್ಟು ವರ್ಷ ಜಾಸ್ತಿ ಬ್ಲೀಡಿಂಗ್ ಆಗೋದನ್ನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಸೊ ಯಾವ ಏಜ್ಗಳಲ್ಲಿ ಇದು ಕಾಮನ್ ಅಂತ ಹೇಳ್ತೀರಿ?
ಹೌದು. ಈಗ ಬರೀ 3 ದಿನದಿಂದ 7 ದಿನವರೆಗೆ ಆಗುವುದು ನಾರ್ಮಲ್ ಅಂತಲೇ ಕರಿಬಹುದು. ಆದರೆ ಒಬ್ಬೊಬ್ಬರಿಗೆ 3 ದಿನಗಳಲ್ಲಿ ನಿಂತರೂ ಸಹ ಆ 3 ದಿನದಲ್ಲಿ ಅತಿಯಾದ ರಕ್ತಸ್ರಾವ ಆಗುವುದನ್ನು ನಾರ್ಮಲ್ ಅಂತ ಪರಿಗಣಿಸಬಾರದು. ಹೆಚ್ಚು ಬ್ಲಡ್ ಕ್ಲಾಟ್ಸ್ ಆಗೋದು, ಅಂದರೆ ದೊಡ್ಡ ದೊಡ್ಡ ರಕ್ತದ ಗಂಟುಗಳು ಬೀಳುವುದು, ಇದು ಸಾಮಾನ್ಯವಲ್ಲ. ಇದು 3ನೇ ದಿನ ಆದ್ರೂ ಇದು ಕೂಡ ಹೆಚ್ಚಿನ ರಕ್ತಸ್ರಾವ ಅಂತ ಪರಿಗಣಿಸಬೇಕು. ಇನ್ನೊಂದು ಚಿಕ್ಕ ಮಕ್ಕಳಲ್ಲಿ, ಅಂದರೆ ಮೆನ್ಸ್ಟ್ರೇಷನ್ ಜಸ್ಟ್ ಸ್ಟಾರ್ಟ್ ಆಗಿರೋ ಮಕ್ಕಳಲ್ಲಿ, ಶಾಲೆಗೆ ಹೋಗುವಂಥ ಮಕ್ಕಳು, ಹದಿಹರೆಯದ ವಯಸ್ಸವರು 11, 12, 14 ವರ್ಷದವರೆಗೆ ಈ ಥರ ಆಗುವುದು ಜಾಸ್ತಿ ಉಂಟು. ಇಂಥವ್ರಿಗೂ ಕೂಡ 7 ದಿನಕ್ಕಿಂತ ಹೆಚ್ಚು ಆಗಬಾರದು. ದೊಡ್ಡ ದೊಡ್ಡ ರಕ್ತದ ಗಾತ್ರಗಳು, ಅಂದರೆ ಕ್ಲಾಟ್ಸ್ ಬೀಳಬಾರದು. 3 ದಿನ ಆಗಲಿ 2 ದಿನ ಆಗಲಿ ಪ್ರತಿ ಗಂಟೆಗೆ ಒಂದೊಂದು ಸ್ಯಾನಿಟರಿ ಪ್ಯಾಡ್ ತೊಯ್ದು ಹೋಗ್ತಾ ಇದೆ ಅಂದರೆ ಅದು ಸಾಮಾನ್ಯವಲ್ಲ. ಇಂಥ ಮಕ್ಕಳಿಗೂ ಆಗುತ್ತದೆ. ಹಾಗೆ ಮುಟ್ಟು ನಿಲ್ಲೋಕ್ಕಿಂತ ಮುಂಚೆ, ಅಂದರೆ 40 ವರ್ಷ ಆ ಏಜ್ ಅವ್ರಿಗೂ ಈ ಥರ ಆಗುವುದು ಜಾಸ್ತಿ ಕಾಮನ್ ಆಗಿ ಆಗುತ್ತೆ. ಸೊ ಬಟ್ ಆ ವಯಸ್ಸಲ್ಲಿ ಇದು ಸಾಮಾನ್ಯ ಅಂತ ಇದನ್ನು ನೆಗ್ಲೆಕ್ಟ್ ಮಾಡಬಾರದು. ಯಾವಾಗ ಒಂದೇ ಒಂದು ಸೈಕಲಲ್ಲಿ ಕೂಡ ಋತುಸ್ರಾವ ಹೆಚ್ಚಾಗುತ್ತಿದ್ರೆ ಅದು ಅಬ್ನಾರ್ಮಲ್ ಅಂತಾನೆ ಕನ್ಸಿಡರ್ ಮಾಡಿ ಡಾಕ್ಟರ್ ಹತ್ರ ಬರಲೇಬೇಕು. ಓಕೆ ಡಾಕ್ಟರ್, ಅಂದರೆ ಸಾಮಾನ್ಯವಾಗಿ ಯಾತಕ್ಕಾಗಿ ಹೀಗಾಗುತ್ತೆ? ಅಂದರೆ ಮೆನೋರೇಜಿಯಾ ಹೆವಿ ಬ್ಲೀಡಿಂಗ್ಗೆ ಕಾರಣ ಏನು? ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಥವಾ ಬೇರೆ ಲೈಫ್ ಸ್ಟೈಲ್ ಅಥವಾ ಈಗೆಲ್ಲ ಸ್ಟ್ರೆಸ್ ಜಾಸ್ತಿ ಆಗಿದೆ, ಯಾವ ಕಾರಣಕ್ಕಾಗಿ ಶುರು ಆಗುತ್ತೆ ಅಂತ? ಹೌದು, ಋತುಸ್ರಾವ ಹೆಚ್ಚಾಗಿ ಆಗಲು ಬಹಳಷ್ಟು ಕಾರಣಗಳಿದ್ದಾವೆ. ಇದಕ್ಕೆ 1-2 ಕಾರಣಗಳು ಅಂತ ಹೇಳೋಕ್ಕೆ ಕಷ್ಟ. ಇದನ್ನು ನಾವು ಸ್ಟ್ರಕ್ಚರಲ್ ಆ್ಯಂಡ್ ನಾನ್ ಸ್ಟ್ರಕ್ಚರಲ್ ಅಂತ ಡಿವೈಡ್ ಮಾಡ್ಬೋದು. ಸ್ಟ್ರಕ್ಚರಲ್ ಅಂದರೆ ಗರ್ಭಕೋಶದಲ್ಲಿ ಏನಾದರೂ ಅಡಚಣೆ ಉಂಟಾದರೆ, ಅಂದರೆ ಎಲ್ಲದಕ್ಕಿಂತ ಹೆಚ್ಚು ಈಗ ಗರ್ಭಚೀಲದ ಒಳಪದರದಲ್ಲಿ ದುರ್ಮಾಂಸ ಅಂತ ಬೆಳೆಯೋ ಸಂಭವತೆ ಇರುತ್ತೆ. ಇದನ್ನು ಎಂಡೋಮೆಟ್ರಿಯಲ್ ಪಾಲಿಪ್ ಅಂತ ಕರೀತಾರೆ. ಇದರಿಂದ ಕೂಡ ಹೆಚ್ಚಿಗೆ ಋತುಸ್ರಾವ ಆಗಬಹುದು, ಅಥವಾ ಎಕ್ಸ್ಪೆಕ್ಟ್ ಮಾಡದೇ ಇದ್ದಾಗ ಜಾಸ್ತಿ ಬ್ಲೀಡಿಂಗ್ ಆಗೋದು, ನಾರ್ಮಲ್ ಪೀರಿಯಡ್ ಬಂದಾಗ ಕೂಡ ಹೆಚ್ಚಿಗೆ ಆಗೋದು, ಇದು ಒಂದು ಲಕ್ಷಣ. ಇನ್ನೊಂದು ಏನಂದರೆ ಅಡಿನೋಮಯೋಸಿಸ್ ಅಂತ ಕರಿತೀವಿ. ಅಡಿನೋಮಯೋಸಿಸ್ ಅಂದರೆ ಗರ್ಭಚೀಲದ ಒಳಗಿನ ಪದರ ಗರ್ಭಾಶಯ ಮಜಲೊಳಗೆ ಹೋಗೋದು, ಅಂದರೆ ಸ್ನಾಯುಗಳಿಗೆ ಒಳಗೆ ಹೋಗಿ ಕೂಡುತ್ತದೆ. ಅದರಿಂದ ಗರ್ಭಚೀಲ ತುಂಬ ದಪ್ಪವಾಗಿ ಬೆಳೆಯುತ್ತೆ. ಇದನ್ನು ಅಡಿನೋಮಯೋಸಿಸ್ ಅಂತೀವಿ. ಇದರಿಂದ ಕೂಡ ಹೆಚ್ಚು ಋತುಸ್ರಾವ ಆಗಬಹುದು. ಇನ್ನೊಂದು ಕಾಮನ್ ಕಂಡೀಷನ್ ಅಂದರೆ ಲಿಯೋಮಯೋಮಾ ಅಥವಾ ಫೈಬ್ರಾಯ್ಡ್ ಯೂಟ್ರಸ್ ಅಂತ. ಇದು ಗರ್ಭಾಶಯದ ಗಂಟು. ಇದು ಗರ್ಭಚೀಲದ ಆಚೆ ಇರ್ಬೋದು, ಗರ್ಭಚೀಲ ಮಜಲು ಇರ್ಬೋದು, ಅಥವಾ ಗರ್ಭಾಶಯ ಒಳಗಡೆ ಕ್ಯಾವಿಟಿ ಒಳಗೆ ಇರೋದು. ಆ ಕ್ಯಾವಿಟಿ ಒಳಗೆ ಇರುವುದನ್ನು ಸಬ್ಮ್ಯೂಕೋಸಲ್ ಫೈಬ್ರಾಯ್ಡ್ ಅಂತ ಕರಿತೇವೆ. ಇದರಿಂದ ಜಾಸ್ತಿ ರಕ್ತಸ್ರಾವ ಆಗುವ ಸಂಭವನೆ ಇದೆ. ಇದನ್ನು ಬಿಟ್ಟರೆ ಮ್ಯಾಲಿಗ್ನೆನ್ಸಿ ಅಂದರೆ ಕ್ಯಾನ್ಸರ್, ಎಸ್ಪೆಷಲಿ ಈ 40 ವರ್ಷದ ಮೇಲಿನವರಿಗೆ ಋತುಸ್ರಾವ ನಿಲ್ಲೋಕ್ಕೆ ಮುಂಚೆ ಅಥವಾ ಋತುಸ್ರಾವ ನಿಂತ ಆದಮೇಲೆ ಹೆಚ್ಚು ಬ್ಲೀಡಿಂಗ್ ಆಗೋದು, ಮ್ಯಾಲಿಗ್ನೆನ್ಸಿನ ರೂಲ್ ಔಟ್ ಮಾಡಬೇಕು. ಗರ್ಭಚೀಲದ ಮ್ಯಾಲಿಗ್ನೆನ್ಸಿ ಇದೆಲ್ಲ ಸ್ಟ್ರಕ್ಚರಲ್ ಕಾಸಸ್. ನಾನ್ ಸ್ಟ್ರಕ್ಚರಲ್ ಅಂದರೆ ನೀವು ಹೇಳ್ದಂಗೆ ಹಾರ್ಮೋನ್ ಇಂಬ್ಯಾಲೆನ್ಸ್. ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಜಾಸ್ತಿ ಈ ಅರ್ಲಿ ಏಜ್ ಸಣ್ಣ ಹುಡುಗಿಯರಿಗೆ ಬರೋ ಚಾನ್ಸಸ್ ಜಾಸ್ತಿ. ಅದು ಅಲ್ದಿರ ಈ ಮುಟ್ಟು ನಿಲ್ಲುವಕ್ಕೆ ಮುಂಚೆ 40 ವರ್ಷದ ಆ ಏಜಲ್ಲಿ ಬರೋದು ಜಾಸ್ತಿ ಚಾನ್ಸಸ್ ಇದೆ. ಇದು ಯಾಕಾಗುತ್ತೆ ಚಿಕ್ಕ ಮಕ್ಕಳಿಗೆ ಅಂದರೆ ಅವ್ರಿಗೆ ಈ ಋತುಕ್ರಮವನ್ನು ಕಂಟ್ರೋಲ್ ಮಾಡೋ ಆ್ಯಕ್ಸಿಸ್ಸು ಮೆಚ್ಯೂರ್ ಆಗಿರಲ್ಲ ಆ ವಯಸ್ಸಲ್ಲಿ. 18 ವರ್ಷದ ತನಕ ಒಂದೊಂದು ಸಲ ಈ ಥರ ಹೆಚ್ಚು ಕಡಿಮೆ ಆಗೋದು ಜಾಸ್ತಿ ಕಾಮನ್ ಆ ವಯಸ್ಸಲ್ಲಿ. ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಇನ್ನೊಂದು ರೀಸನ್ನಿಂದ ಆಗುತ್ತೆ. ಇದು ಏನಂದರೆ ಎಲ್ಲ ಹೆಣ್ಣು ಮಕ್ಕಳಿಗೆ 28ರಿಂದ 30ವರೆಗೆ ಋತುಚಕ್ರ ಇರುತ್ತೆ. ಈ ಮಧ್ಯದಲ್ಲಿ ಒಂದು ಅಂಡಾಶಯ ರಿಲೀಸ್ ಆಗುತ್ತೆ, ಓವುಲೇಷನ್ ಅಂತ ಕರಿತೀವಿ. ಈ ಎಗ್ ರಿಲೀಸ್ ಆದಾಗ ಈ ಎಗ್ಗಿಂದ ಪ್ರೊಜೆಸ್ಟ್ರಾನ್ ಅಂತ ಹಾರ್ಮೋನ್ ಇನ್ನೊಂದು ಉತ್ಪತ್ತಿ ಆಗುತ್ತೆ. ಈ ಹಾರ್ಮೋನು ನೆಕ್ಸ್ಟ್ 15 ಡೇಸಲ್ಲಿ ಬಂದು ಹೆಚ್ಚಿನ ಋತುಸ್ರಾವ ಆಗದಿರ ತಡೆಯುತ್ತದೆ. ಈ ಚಿಕ್ಕ ಮಕ್ಕಳಲ್ಲಿ ಅಥವಾ 40 ವರ್ಷಕ್ಕಿಂತ ಮೇಲ್ಪಟ್ಟರವರಲ್ಲಿ ಅಂಡಾಶಯ ಒಂದೊಂದು ಸಲ ರಿಲೀಸ್ ಆಗಲ್ಲ. ಸೊ ಅದಕ್ಕೆ ಆ ಪ್ರೊಜೆಸ್ಟ್ರಾನ್ ಡಿಫಿಷಿಯನ್ಸಿಯಿಂದ ಹೆಚ್ಚಿನ ಋತುಸ್ರಾವ ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ ಅವರಿಗೆ. ಸೊ ಇದು ಆ್ಯನ್ಓವ್ಯುಲೇಟರಿ ಸೈಕಲ್ಸ್ ಅಂತೀವಿ, ಅಥವಾ ಪಾಲಿಸಿಸ್ಟಿಕ್ ಓವರೀಸ್ ಅಂತ. ಅಂದರೆ ಅಂಡಾಶಯದಲ್ಲಿ ಸಣ್ಣ ಸಣ್ಣ ಸಿಸ್ಟ್ಗಳು ಬಂದು ಅದರಿಂದ ಕೂಡ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಈ ಥರ ಹೆಚ್ಚು ಕಡಿಮೆ ಬ್ಲೀಡಿಂಗ್ ಆಗೋದು ಚಾನ್ಸಸ್ ಹೆಚ್ಚಿಗೆ ಇರ್ತವೆ ಈ ವಯಸ್ಸಿನವರಿಗೆ. ಹಾರ್ಮೋನ್ ಇಂಬ್ಯಾಲೆನ್ಸಲ್ಲಿ ಥೈರಾಯ್ಡ್ ಕೂಡ ಒಂದು ಇಂಪಾರ್ಟೆಂಟ್ ಕಾಸ್. ಈ ನಡುವೆ ಅದು ನಾವು ಜಾಸ್ತಿ ನೋಡ್ತಾ ಇದ್ದೀವಿ. ಹೈಪೋಥೈರಾಯ್ಡಿಸಮು ಅಂದರೆ ಥೈರಾಕ್ಸಿನ್ ಅನ್ನೋ ಹಾರ್ಮೋನು ನಮ್ಮ ಬಾಡಿಯಲ್ಲಿ ಕಡಿಮೆ ಆಗುತ್ತೆ. ಅದರಿಂದ ಕೂಡ ಹೆಚ್ಚಿಗೆ ಋತುಸ್ರಾವ ಆಗೋದು ಸಂಭಾವನೆ ಜಾಸ್ತಿ ಇರುತ್ತದೆ.
ಹಾರ್ಮೋನಲ್ ಕಾಸಸ್ ಥೈರಾಯ್ಡ್ ಅಲ್ದಿರ ಇನ್ನು ಬೇರೆ ಪಾಲಿಸಿಸ್ಟಿಕ್ ಓವರೀಸು ಅಥವಾ ಈ ಆ್ಯನೋವ್ಯುಲೇಟರಿ ಸೈಕಲ್ಸು ಈ ಥರದ್ದು ಹೆಚ್ಚಿಗೆ ನೋಡ್ತೀವಿ ನಾವು. ಓಕೆ, ಅಂದರೆ ಡಾಕ್ಟರ್, ಅಂದರೆ ಈಗ ಪ್ರೆಗ್ನೆನ್ಸಿ ಅಥವಾ ರಿಪ್ರೊಡಕ್ಟಿವ್ ಏಜಲ್ಲಿ ಇದರ ಒಂದು ರಿಸ್ಕ್ ಕಡಿಮೆ ಇರುತ್ತೆ ಅಂತ ಹೇಳ್ತೀರಾ? ಆ ಟೈಮಲ್ಲಿ ಹೆಚ್ಚು ಸೆನ್ಸಿಟಿವ್ ಆಗಿರುತ್ತಾ, ಯಾವ ಥರ ಡಾಕ್ಟರ್? ಕಡಿಮೆ ಇರುತ್ತೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಈ ಥರ ಆಗೋದು ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಕಾಮನ್ನು. ರೀಪ್ರೊಡಕ್ಟಿವ್ ಏಜಲ್ಲಿ ನಾನು ಇದಕ್ಕಿಂತ ಮುಂಚೆ ಹೇಳ್ದಂಗೆ ಸ್ಟ್ರಕ್ಚರಲ್ ಕಾಸಸ್ ಅಂದರೆ ಫೈಬ್ರಾಯ್ಡ್ಸು, ಪಾಲಿಪ್ಸು ಈ ಥರ ಆಗೋದು ಹೆಚ್ಚು. ಹಾಗೆ ನೀವು ಇದಕ್ಕೆ ಮುಂಚೆ ಅಂದರೆ ಈ ಕಾಲದಲ್ಲಿ ಸ್ಟ್ರೆಸ್ ಜಾಸ್ತಿ ಇರುತ್ತೆ ಅಂತ, ಅದರಿಂದ ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗೋದು ರೀಪ್ರೊಡಕ್ಟಿವ್ ಏಜಲ್ಲಿ ಹೌದು ಕಾಮನ್ ಆಗಿನೂ ಆಗಬಹುದು. ಓಕೆ ಡಾಕ್ಟರ್, ಇನ್ನು ಸಾಮಾನ್ಯವಾಗಿ ಈಗ ಅಂದರೆ ತೀವ್ರವಾಗಿ ರಕ್ತಸ್ರಾವ ಆದಲ್ಲಿ ಕೂಡ ಪೀರಿಯಡ್ಸ್ ಟೈಮಲ್ಲಿ ಸಾಕಷ್ಟು ಜನ ನೆಗ್ಲೆಕ್ಟ್ ಮಾಡಬಹುದು, ಬಿಕಾಸ್ ಅವ್ರಿಗೆ ಅದರಿಂದ ಹೆಚ್ಚಿಗೆ ಏನು ಕ್ರ್ಯಾಂಪ್ಸ್ ಆಗಲಿ ಅದು ಬಂದಿರೋದಿಲ್ಲ. ಸೊ ಈ ರೀತಿ ಇದ್ದಾಗ ಈಗ ಈ ಒಂದು ಕಂಡೀಷನ್ನ ಅಬ್ಸರ್ವ್ ಮಾಡೋದಕ್ಕೆ ಯಾವೆಲ್ಲ ಸಿಂಪ್ಟಮ್ಸ್ನ ಗುರುತಿಸಬೇಕು, ಏನೆಲ್ಲ ಬಾಡಿಯಲ್ಲಿ ಚೇಂಜಸ್ ಆಗುತ್ತೆ, ಅಥವಾ ಏನಾದರೂ ಅನ್ಯೂಶುವಲ್ ಇರುತ್ತಾ ನಾರ್ಮಲ್ ಪೀರಿಯಡ್ಸ್ಗಿಂತ ಅಂತ? ಈಗ ಒಂದು ಹೆಂಗಸಲ್ಲಿ ನಾರ್ಮಲ್ ಪೀರಿಯಡ್ಸ್ ಅಂದರೆ ಒಬ್ಬೊಬ್ಬರಿಗೆ 3 ದಿನ ಆಗಬಹುದು, ಒಬ್ಬೊಬ್ಬರಿಗೆ 5 ದಿನ ಆಗಬಹುದು. ಈಗ 3 ದಿನ ಆಗುವ ಹೆಂಗಸಿಗೆ ಸಡನ್ ಆಗಿ 5 ದಿನ ಆದರೂ ನಿಲ್ತಾ ಇಲ್ಲ ಅಥವಾ 7 ದಿನ ಆದರೂ ನಿಲ್ತಾ ಇಲ್ಲ ಅಂದರೆ ಅವ್ರಿಗೆ ಅದು ಅಬ್ನಾರ್ಮಲ್ ಅಂತ ಕನ್ಸಿಡರ್ ಮಾಡಬೇಕು. ಅಥವಾ ಬ್ಲಡ್ ಕ್ಲಾಟ್ಸ್ ಬೀಳೋದು. ಈಗ ಸಾಮಾನ್ಯವಾಗಿ ಒಂದು ಸೈಕಲಲ್ಲಿ ಒಂದು ದಿನಕ್ಕೆ 3-4 ಸಲ ಸ್ಯಾನಿಟರಿ ಪ್ಯಾಡ್ ಚೇಂಜ್ ಮಾಡಿ ಬರಬೇಕಾಗುವುದು ನಾರ್ಮಲ್ ಅಂತ ಕರಿಬೋದು. ಅಂಥ ಹೆಂಗಸಿಗೆ ಸಡನ್ನಾಗಿ ಗಂಟೆಗೊಂದು ತೊಯ್ದೋಗ್ತಾ ಇದೆ ಸ್ಯಾನಿಟರಿ ಪ್ಯಾಡು, 2 ಹಾಕಿದ್ರೂ ಆಗ್ತಾ ಇಲ್ಲ, ಬಟ್ಟೆಗೆ ಕಲೆ ಆಗ್ತಾ ಇದೆ, ನಿದ್ದೆಯಲ್ಲಿ ಬಟ್ಟೆಯಲ್ಲೆಲ್ಲ ಕಲೆ ಆಗ್ತಾ ಇದೆ, ಎದ್ದು ಸ್ಯಾನಿಟರಿ ಪ್ಯಾಡ್ ಚೇಂಜ್ ಮಾಡಬೇಕು. ಈ ಥರ ಇದ್ದಾಗ ಅದು ಅಬ್ನಾರ್ಮಲ್ ಅಂತ ಕನ್ಸಿಡರ್ ಮಾಡಬೇಕು. ಹಾಗೆ ಈ ಹೆಚ್ಚಿಗೆ ಋತುಸ್ರಾವ ಆದಾಗ ಸುಸ್ತಾಗುತ್ತೆ, ಮೈಗೆ ರಕ್ತಹೀನತೆ ಬರುತ್ತೆ, ಸುಸ್ತಾಗುತ್ತೆ, ತಲೆ ಸುತ್ತು ಬರುತ್ತೆ, ಒಂದೊಂದು ಸಲ ಕೆಲಸಕ್ಕೆ ಹೋಗೋದಕ್ಕೆ ಅಡಚಣೆ ಆಗಿ ಸಡನ್ನಾಗಿ ರಜೆ ತಗೋಬೇಕಾಗಿ ಬರುತ್ತೆ. ಸೊ ಈ ಥರ ಇದ್ದಾಗ ನೋವಿಲ್ಲದೆ ಇದ್ದರು, ಕ್ರ್ಯಾಂಪ್ಸ್ ಇಲ್ಲದೆ ಇದ್ದರು, ಇದು ನಾರ್ಮಲ್ ಅಂತ ಅವ್ರು ರೆಕಗ್ನೈಸ್ ಮಾಡಿಕೊಂಡು ಬೇಗ ಬಂದರೆ ಟ್ರೀಟ್ಮೆಂಟು ತುಂಬ ಚಿಕ್ಕ ಪುಟ್ಟ ಇದರಲ್ಲೇ ಆಗೋಗುತ್ತೆ. ಓಕೆ ಡಾಕ್ಟರ್, ಇನ್ನು ತೀವ್ರವಾದ ರಕ್ತಸ್ರಾವ ಇದಕ್ಕೆ ಇರುವಂಥ ಚಿಕಿತ್ಸೆ ಏನು ಡಾಕ್ಟರ್? ಚಿಕಿತ್ಸೆಗೆ ಮೊದಲು ಯಾವುದು ಕಾರಣ ಏನು ಅಂತ ನಾವು ಫಸ್ಟು ತಿಳ್ಕೊಬೇಕು. ಸೊ ಕಾರಣ ನಾನು ಇದಕ್ಕೆ ಮುಂಚೆ ಹೇಳಿದೆ ಅಷ್ಟೊಂದಿದೆ, ಸ್ಟ್ರಕ್ಚರಲ್ಲು ನಾನ್ ಸ್ಟ್ರಕ್ಚರಲ್ ಅಂತ. ಸೊ ಇದರಲ್ಲಿ ನಾವು ಫಸ್ಟು ಅವರು ಡಾಕ್ಟರ್ ಹತ್ರ ಬಂದಾಗ ನಾವು ಅವರನ್ನು ಮಾಹಿತಿಯನ್ನು ಕೇಳುತ್ತೇವೆ. ನಿಜವಾಗಲೂ ಋತುಸ್ರಾವ ಹೆಚ್ಚಾಗುತ್ತಾ ಇದೆಯಾ ಅಂತಾಗಕ್ಕೆ ನಮಗೆ ಅರ್ಥ ಆಗೋದಕ್ಕೆ ನಾವು ಕ್ವಶನ್ಸ್ ಕೇಳ್ತೇವೆ ಅವ್ರನ್ನ. ಇದರಲ್ಲಿ ಎಷ್ಟು ಸ್ಯಾನಿಟರಿ ಪ್ಯಾಡ್ಸ್ ಯೂಸ್ ಮಾಡ್ತೀರಾ ದಿನದಲ್ಲಿ, ನಿಮಗೆ ಈ ಥರ ಅಡಚಣೆ ಉಂಟಾಗ್ತಾ ಇದೆಯಾ, ಉಸಿರಾಟದ ತೊಂದರೆ ಇದೆಯಾ, ತಲೆ ಸುತ್ತುವಿಕೆ ಇದೆಯಾ, ಇದನ್ನೆಲ್ಲ ಕೇಳಿದ ಮೇಲೆ ನಾವು ಎಕ್ಸಾಮಿನೇಷನ್ ಮಾಡ್ತೀವಿ. ಅದಾದಮೇಲೆ ರಕ್ತ ಪರೀಕ್ಷೆಗಳು ಮಾಡುತ್ತೇವೆ, ಅಂದರೆ ಇದು ಕಾರಣ ಏನು ಅಂತ ತಿಳಿಯೋಕ್ಕೆ. ರಕ್ತ ಪರೀಕ್ಷೆಯಲ್ಲಿ ಈಗ CBC ಇಸ್ ದ ಮೇನ್ ಟೆಸ್ಟ್. ಅದರಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಆದರೆ ದೆನ್ ನಮಗೆ ಅರ್ಥ ಆಗುತ್ತೆ, ಹೌದು ಇದು ತಿಂಗಳು ಜಾಸ್ತಿ ಆಗ್ತಾ ಇದೆ ಋತುಸ್ರಾವ, ಅದಕ್ಕೋಸ್ಕರ ಇದು ಹಿಮೋಗ್ಲೋಬಿನ್ ಕಡಿಮೆ ಆಗಿದೆ, ಇವರು ಹೇಳ್ತಾ ಇರೋದು ಕರೆಕ್ಟ್ ಇದೆ ಅಂತ ಅರ್ಥ ಆಗುತ್ತೆ. ಇನ್ನೊಂದು ಟೆಸ್ಟ್ ಏನು ಮಾಡೋದು ಅಂದರೆ ಥೈರಾಯ್ಡ್ ಟೆಸ್ಟ್ ಅಂದರೆ ಅದೂ ರಕ್ತ ಪರೀಕ್ಷೆನೇ. ಅದರಿಂದ ಕೂಡ ಈ ಥೈರಾಯ್ಡ್ ಪ್ರಾಬ್ಲಮ್ ಇದೆಯಾ ಅಂತ ಗೊತ್ತಾಗುತ್ತದೆ. ರಕ್ತ ಪರೀಕ್ಷೆಗಳಲ್ಲದಿರ ಹಿಮೋಗ್ಲೋಬಿನ್ ಟೆಸ್ಟ್ ಅಲ್ದಿರ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಒಂದು. ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂದರೆ ಕಾಮನ್ ಆಗಿ ಸ್ಕ್ಯಾನಿಂಗ್ ಅಂತ ಕರಿತೀವಿ ಅದನ್ನು. ಈಗ ಸ್ಕ್ಯಾನಿಂಗಲ್ಲೇ ಸುಮಾರಷ್ಟು ನಮಗೆ ಗೊತ್ತಾಗುತ್ತೆ ಕಾರಣ ಏನು ಅಂತ. ಈ ಗರ್ಭಚೀಲದ ಒಳಗಿನ ಪಾಲಿಪ್ಸು, ಗಂಟುಗಳು, ಅಥವಾ ಅಡಿನೋಮಯೋಸಿಸ್ ಅನ್ನೋದು, ಅಥವಾ ಓವರಿ ಅಂಡಾಶಯ ಮೇಲೆ ಸಿಸ್ಟ್ಗಳಿರೋದು, ಇದೆಲ್ಲ ಗೊತ್ತಾಗುತ್ತದೆ ಸ್ಕ್ಯಾನಿಂಗಲ್ಲೇ. ಸ್ಕ್ಯಾನಿಂಗ್ ಆದಮೇಲೆ ಅದರಲ್ಲಿ ಎಸ್ಪೆಷಲಿ ವಯಸ್ಸು ಅಂದರೆ ಮೆನೋಪಾಸ್ ಮುಂಚೆ ಇರೋರಿಗೆ, 40 ವರ್ಷ ಜಾಸ್ತಿ ಇರೋರಿಗೆ ಎಂಡೋಮೆಟ್ರಿಯಲ್ ಬಯಾಪ್ಸಿ ಅಂತಲೂ ಮಾಡಬೇಕಾಗಿ ಬರಬಹುದು. ಎಂಡೋಮೆಟ್ರಿಯಲ್ ಬಯಾಪ್ಸಿ ಅಂದರೆ ಗರ್ಭಚೀಲ ಒಳಗಿನ ಪದರವನ್ನು ನಮಗೊಂದು ಸಣ್ಣ ಪೈಪ್ ಇರುತ್ತೆ, ಅದರಿಂದ ತೆಗೆದು ಅದು ಟೆಸ್ಟ್ಗೆ ಕಳಿಸಿದ್ರೆ ಅದು ಏನಾದರೂ ಮ್ಯಾಲಿಗ್ನೆನ್ಸಿ ಇದೆಯಾ ಅಥವಾ ಇದು ಹಾರ್ಮೋನ್ ಇಂಬ್ಯಾಲೆನ್ಸಾ ಅಂತ ಗೊತ್ತಾಗುತ್ತೆ. ಅದು ಅಲ್ದಿರ ಇನ್ನೊಂದು ಸಾಧನ ಏನಿದೆ ಅಂದರೆ ಹಿಸ್ಟ್ರೋಸ್ಕೋಪಿ ಅಂತ ಕರಿತೀವಿ. ಇದು ಒಂದು ಸಣ್ಣ ಪೈಪು ಗರ್ಭಚೀಲದ ಒಳಗಿಂದನೂ ನಾವು ಪಾಸ್ ಮಾಡಿ ಅದಕ್ಕೆ ಒಂದು ಸಣ್ಣ ಕ್ಯಾಮರಾ ಇರುತ್ತೆ, ಅದರಿಂದ ನಾವು ಒಳಗಡೆ ನೋಡಬಹುದು. ನೋಡಿ ಗಂಟಿದೆಯಾ, ಪಾಲಿಪ್ ಇದೆಯಾ ಅಂತ ನೋಡಬಹುದು. ಇನ್ನೊಂದು DNC ಥರ ಅಂದರೂ ಮಾಡಿದ್ರೆ ಅದು ಇಮಿಡಿಯೇಟಾಗಿ ಜಾಸ್ತಿ ರಕ್ತಸ್ರಾವ ಆಗೋರಿಗೆ ನಿಲ್ಲುತ್ತದೆ. ಹಾಗೆ DNCಯಿಂದ ಬಂದಿರೋ ಆ ಮೆಟೀರಿಯಲ್ಲು ಅಂದರೆ ಆ ಮೆನ್ಸ್ಟ್ರಲ್ ಬ್ಲಡ್ ಇರುತ್ತಲ್ಲ ಅದನ್ನು ಟೆಸ್ಟ್ಗೆ ಕಳಿಸ್ತೀವಿ. ಅದರಲ್ಲಿ ನಮಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದೆಯಾ ಇದು, ಅಥವಾ ಹೈಪರ್ಪ್ಲೇಸಿಯಾ ಇದೆಯಾ, ಇದು ಫ್ಯೂಚರಲ್ಲಿ ಕ್ಯಾನ್ಸರ್ ಆಗೋ ಚಾನ್ಸಸ್ ಇದೆಯಾ ಅಂತ ಗೊತ್ತಾಗುತ್ತದೆ. ಹಾಗೆ ಒಬ್ಬೊಬ್ಬರು ಇದಕ್ಕೆ ಮುಂಚೆ ನಾನು ಹೇಳೋದಿಲ್ಲ, ಬಟ್ ಒಬ್ಬೊಬ್ಬರಿಗೆ ಒಂದು ಮೆಡಿಸಿನ್ ತಗೋತಾರೆ.
ಬ್ಲಡ್ ಥಿನ್ನರ್ಸ್ ಅಂತೀವಿ, ಆಸ್ಪಿರಿನ್ ಥರದ್ದು. ಇದರಿಂದ ಕೂಡ ಒಂದೊಂದ್ಸಲ ರಕ್ತಸ್ರಾವ ಜಾಸ್ತಿ ಆಗುತ್ತೆ. ಹಾಗೆ ಕಾಪರ್ ಟೀ ಅಂತ ಇಂಟ್ರಾಯುಟ್ರೈನ್ ಡಿವೈಸಸ್ಸು, ಇದು ಯೂಸ್ ಮಾಡಿದ್ರೂ ಒಬ್ಬೊಬ್ಬರಿಗೆ ರಕ್ತಸ್ರಾವ ಜಾಸ್ತಿ ಆಗಬಹುದು. ಸೊ ಇದನ್ನೆಲ್ಲ ನಾವು ಫಸ್ಟ್ ಹಿಸ್ಟ್ರಿ ಟೇಕಿಂಗಲ್ಲಿ ಇದನ್ನೆಲ್ಲ ನೋಡ್ತೀವಿ, ಯಾವುದರಿಂದ ಇದು ಆಗ್ತಾ ಇದೆ ಅಂತ. ಸೊ ಯಾವುದರಿಂದ ಅಂತ ಫಸ್ಟು ನಾವು ಅದೆಲ್ಲ ಇನ್ವೆಸ್ಟಿಗೇಷನ್ಸಲ್ಲಿ ನಮಗೆ ಗೊತ್ತಾಗುತ್ತೆ. ಆಮೇಲೆ ಟ್ರೀಟ್ಮೆಂಟ್ ಡಿಪೆಂಡ್ಸ್ ಆನ್ ದ ಕಾಸ್, ವಾಟ್ ಈಸ್ ದ ರೀಸನ್ ಫಾರ್ ದ ಬ್ಲೀಡಿಂಗ್ ಅಂತ ಫಸ್ಟು ತಿಳ್ಕೊತೀವಿ. ಓಕೆ ಓಕೆ. ಅಂದರೆ ಅದು ಮ್ಯಾಕ್ಸಿಮಮ್ ಕೇಸಲ್ಲಿ ಅಂದರೆ ಸರ್ಜಿಕಲ್ ಅಥವಾ ಆ ರೀತಿಯಾದಂತಹ ಚಿಕಿತ್ಸೆಗಳಿರುತ್ತಾ ಅಥವಾ ನ್ಯಾಚುರಲ್ ವೇಯಲ್ಲಿ ಟ್ರೀಟ್ಮೆಂಟ್ ಕೊಡುವಂಥ ಪ್ರಯತ್ನಗಳಾಗುತ್ತಾ? ಯಾವ ರೀತಿ ಅದರ ಅಂದರೆ ಪೇಷಂಟ್ ಆಪ್ಟ್ ಮಾಡ್ಕೊಳ್ಳುವಂಥ ಚಾನ್ಸಸ್ಸು ಇರುತ್ತಾ? ಅದರಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಡಾಕ್ಟರ್? ಕರೆಕ್ಟು. ಸೊ ಎಲ್ಲರಿಗೂ ಚಿಕಿತ್ಸೆ ಬೇಕಾಗಿರೋದಿಲ್ಲ. ಸೊ ಬಹಳ ಜನ ಮಹಿಳೆಯರು ಅದೇ ಹೆದರ್ತಾರೆ, ಅಯ್ಯೋ ಋತುಸ್ರಾವ ಜಾಸ್ತಿ ಆದರೆ ಡಾಕ್ಟರ್ ಹತ್ರ ಹೋದರೆ ಗರ್ಭಚೀಲ ತೆಗೆದು ಬಿಡ್ತಾರೆ, ಆಪ್ರೇಷನ್ ಮಾಡಿಬಿಡ್ತಾರೆ ಅಂತ ಹೆದರ್ತಾರೆ. ಸೊ ಆ ಥರ ಏನೂ ಹೆದರಬೇಕಾಗಿಲ್ಲ. ಈಗ ಚಿಕ್ಕ ಮಕ್ಕಳು ಬಂದರೆ 14-18 ವರ್ಷದವರು ಅಥವಾ 40 ವರ್ಷದ ಮುಂಚೆಯವರು ಬಂದರೆ ಅವ್ರಿಗೆ ಜಾಸ್ತಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಾರಣ ಅಂತ ಹೇಳಿದೆ. ಸೊ ನಾನು ಟೆಸ್ಟ್ಗಳು ಇದಕ್ಕೂ ಮುಂಚೆ ಹೇಳಿದ್ರಲ್ಲಿ ಸಪೋಸ್ ಹಾರ್ಮೋನ್ ಇಂಬ್ಯಾಲೆನ್ಸೇ ಕಾರಣ ಅಂತ ಬಂದರೆ ಅವ್ರಿಗೆ ಹಾರ್ಮೋನಲ್ ಮೆಡಿಕೇಷನ್ ಕೊಡ್ಬೋದು. ಇದೆಲ್ಲಕ್ಕಿಂತ ಮುಂಚೆ ಫಸ್ಟು ಅವ್ರು ಬಂದಾಗ ನಾವು ಟ್ರೀಟ್ಮೆಂಟು ಅಥವಾ ಸ್ಕ್ಯಾನಿಂಗು ಅಥವಾ ಬ್ಲಡ್ ಟೆಸ್ಟು ಮಾಡೋ ಮುಂಚೆ ಟ್ರಾನಿಕ್ಸಮಿಕ್ ಆ್ಯಸಿಡ್ ಅಂತ ಒಂದು ಮೆಡಿಸಿನ್ ಕೊಡ್ತೀವಿ. ಅದೇನಿಲ್ಲ, ಅದು ಗುಳಿಗೆಗಳು ಅಷ್ಟೇ, ದಿನಕ್ಕೆ 1-2-3 ಸಲ ತಗೊಳ್ಳೋದು ಊಟ ಆದ ನಂತರ. ಅದರಿಂದ ಏನೂ ಸೈಡ್ ಎಫೆಕ್ಟು ಆಗೋದಿಲ್ಲ. ಇದು ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟು. ಈ ಬರೀ ಮೆಡಿಸಿನ್ನಿಂದ ಇದು ರಕ್ತನಾಳದಲ್ಲಿ ಬ್ಲೀಡಿಂಗ್ ಹೆಚ್ಚಿಗೆ ಆಗದಿರೋ ತಡೆಯುತ್ತೆ. ಸೊ ಇದು ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್, ಬರೀ ಗುಳಿಗೆ ಕೊಡಿಯೋದು. ಇದಾದ ನಂತರ ಹಿಮೋಗ್ಲೋಬಿನ್ ಏನಾದರೂ ಕಡಿಮೆ ಇದ್ದರೆ ಅದಕ್ಕೆ ಐರನ್ ಮೆಡಿಕೇಷನ್ಸ್ ಕೊಡಬೇಕು. ಥೈರಾಯ್ಡ್ ಕಾಸಸ್ ಈಸ್ ಪ್ರಾಬ್ಲಮ್ ಅಂದರೆ ಥೈರಾಯ್ಡ್ ಗುಳಿಗೆಗಳನ್ನು ಕೊಡೋದು. ಸೊ ಇನ್ನೊಂದು ಏನಂದರೆ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರೋರಿಗೆ, ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಡಿಫಿಷಿಯನ್ಸಿ ಇರೋರಿಗೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಕೊಡೋದು, ಅಥವಾ ಕಾಂಟ್ರಸೆಪ್ಟಿವ್ ಪಿಲ್ಸ್, ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸಿಂದನೇ ತಡಿಬೋದು. ಅದು ಬರೀ ಕಾಂಟ್ರಸೆಪ್ಷನ್ಗೋಸ್ಕರ ಅಲ್ಲ, ಈ ಥರ ಹೆಚ್ಚಿಗೆ ಬ್ಲೀಡಿಂಗ್ ಆಗೋವರೆಗೂ ಕಂಟ್ರೋಲ್ ಆಗುತ್ತೆ. ಅದು ಎಲ್ಲದಕ್ಕಿಂತ ಈಗ ಇರುವ ಸಾಧನಗಳಲ್ಲಿ ಎಲ್ಲದಕ್ಕಿಂತ ತುಂಬ ಒಳ್ಳೆಯದು, ತುಂಬ ಬೆಸ್ಟ್ ಅಂದರೆ ಮರೀನಾ ಕಾಯಿಲ್ ಅಂತ ಬರುತ್ತೆ. ಇದು ಅಂಬ್ರೆಲಾ ಶೇಪು ಡಿವೈಸರ್, ಅಂದರೆ ಒಂದು ಇನ್ವರ್ಟೆಡ್ ಯು ಶೇಪ್ ಡಿವೈಸ್ ಇರುತ್ತೆ. ಇದು ಒಂದು ಸಣ್ಣದು ಪ್ಲಾಸ್ಟಿಕ್ಕು ಸಣ್ಣ ಪೈಪ್ ಥರ ಇರುತ್ತೆ. ಇದು ಔಟ್ ಪೇಷಂಟಲ್ಲೇ ಗರ್ಭಚೀಲ ಒಳಗಡೆ ಇದನ್ನು ಕೂಡಿಸ್ತೇವೆ. ಇದು 1 ಇಂಚ್ ಇರುತ್ತೆ ಅಷ್ಟೇ. ಇದರಲ್ಲಿ ಹಾರ್ಮೋನ್, ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಅಂತ ಇರುತ್ತೆ. ಇದು ಗರ್ಭಚೀಲ ಒಳಗೆ ರಿಲೀಸ್ ಆಗ್ತಾ ಇದು ಆ ಒಳಗೆ ಪದರವನ್ನು ಜಾಸ್ತಿ ಬೆಳೆದಿರ ಹೆಲ್ಪ್ ಆಗುತ್ತೆ. ಸೊ ಫ್ಯೂಚರಲ್ಲಿ ಹೈಪರ್ಪ್ಲೇಸಿಯಾ ಆಗದಿರ, ಕ್ಯಾನ್ಸರ್ ಆಗದಿರ ತಡೆಯುತ್ತದೆ. ಹಾಗೆ ರಿಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಬೇಕಾಗಿರೋರಿಗೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಕೂಡ ಕೊಡುತ್ತೆ. ಸೊ ಇದರಿಂದನೇ ಬಹಳಷ್ಟು ಜನಕ್ಕೆ ತುಂಬಾ ರಿಲೀಫ್ ಬರುತ್ತೆ ಹೆವಿ ಮೆನ್ಸ್ಟ್ರಲ್ ಬ್ಲೀಡಿಂಗಿಂದ. ಸೊ ಇದು ನಾನ್ ಸರ್ಜಿಕಲ್, ಅಂದರೆ ಸರ್ಜರಿ ಇಲ್ದಿರ ತುಂಬ ಜನಕ್ಕೇ ಕಂಟ್ರೋಲ್ ಮಾಡ್ಬೋದು ಕೂಡ. ಎಲ್ಲರಿಗೂ ಸರ್ಜರಿ ಏನೂ ಬೇಕಾಗಿರುವುದಿಲ್ಲ. ಓಕೆ ಓಕೆ ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಅಂದರೆ ಕೆಲವೊಂದಷ್ಟು ಟ್ಯಾಬ್ಲೆಟ್ಸ್ ಇಂದ ಕೂಡ ತಗೊಳ್ತಾ ಇರ್ತಾರೆ, ಅದಕ್ಕೂ ಕೂಡ ಇದು ಎಫೆಕ್ಟ್ ಆಗುತ್ತೆ ಅಂತ. ಇನ್ನು ಕೆಲವು ಜನ ಈ ಮೆನ್ಸ್ಟ್ರುಯೇಷನ್ ಅಂದರೆ ರೆಗ್ಯುಲೇಟ್ ಮಾಡೋದಕ್ಕೆ, ಪೀರಿಯಡ್ಸ್ ಪೋಸ್ಟ್ಪೋನ್ ಮಾಡೋದಕ್ಕೆ ಅಥವಾ ಪ್ರೀಪೋನ್ ಮಾಡೋದಕ್ಕೂ ತಗೊಳ್ತಾ ಇರ್ತಾರೆ. ಸೊ ಅದು ಕೂಡ ಇದಕ್ಕೆ ಎಫೆಕ್ಟ್ ಆಗುತ್ತಾ? ಮತ್ತು ನೀವು ಕಾಂಟ್ರಾಸೆಪ್ಷನ್ಸ್ ಅಂತ ಹೇಳಿದ್ರಿ, ಸೊ ಅದು ಇದಕ್ಕೆ ಯಾವ ರೀತಿಯಾಗಿ ಹೆಲ್ಪ್ ಮಾಡುತ್ತೆ ಅಥವಾ ಮಾರಕವಾಗಿರುತ್ತಾ? ಮತ್ತು ಇದು ಫರ್ಟಿಲಿಟಿಗೂ ಕೂಡ ಎಫೆಕ್ಟ್ ಆಗುತ್ತಾ ಈ ಒಂದು ಕಂಡೀಷನ್ ಅಂತ? ಹೌದು, ಕರೆಕ್ಟ್. ಈ ಕ್ವಶನ್ಸ್ ಆ್ಯಕ್ಚುಲಿ ತುಂಬ ಜನ ಕೇಳ್ತಾರೆ. ದಿನ ನಾವು ಕೇಳೋ ಕ್ವಶನ್ಸೇ ಇದು. ಸೊ ಈ ರಿಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿ ಹೆಚ್ಚಿಗೆ ರಕ್ತಸ್ರಾವ ಆಗೋರವ್ರಿಗೆ ಅದು ಇನ್ನೂ ಜಾಸ್ತಿ ಎಫೆಕ್ಟ್ ಆಗಬಹುದು. ಹೇಗೆ ಅಂದರೆ, ಈಗ ಪ್ರೆಗ್ನೆನ್ಸಿ ಬೇಕು ಅನ್ನೋರಿಗೆ, ಅನೀಮಿಯಾ ಇದ್ದಾಗ ಪ್ರೆಗ್ನೆಂಟ್ ಆಗಿಬಿಟ್ರೆ ಆ ಗರ್ಭಸ್ಥ ಶಿಶುವಿಗೆ ಒಳ್ಳೆ ಆಹಾರ ಸಿಗುವುದಿಲ್ಲ, ಆಕ್ಸಿಜನ್ ಸಿಗುವುದಿಲ್ಲ ಮದರಿಂದ. ಇದರಿಂದ ಮಿಸ್ಕ್ಯಾರೇಜಸ್ ಆಗ್ಬೋದು, ಅಥವಾ ಗ್ರೋತ್ ರಿಟಾರ್ಡೇಷನ್ ಅಂತೀವಿ, ಅಂದರೆ ಮಗು ಸರಿಯಾಗಿ ಬೆಳೆದಿರೋ ಚಿಕ್ಕದಾಗುತ್ತೆ. ಸೊ ಈ ಥರ ಕಾಂಪ್ಲಿಕೇಶನ್ಸು ಆಗಬಹುದು. ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಋತುಸ್ರಾವ ಹೆಚ್ಚಾಗ್ತಾ ಇರೋರಿಗೆ ಪ್ರೆಗ್ನೆನ್ಸಿ ಆಗೋದಕ್ಕೇ ಸ್ವಲ್ಪ ಕಷ್ಟ ಆಗುತ್ತದೆ. ಸೊ ರಿಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿ ಇದು ಇನ್ನೂ ಜಾಸ್ತಿ ಇಂಪಾರ್ಟೆಂಟು. ಋತುಸ್ರಾವ ಜಾಸ್ತಿ ಆಗ್ತಾ ಇರೋರು ಫಸ್ಟ್ ಬಂದು ಅವರು ಇದನ್ನೆಲ್ಲ ಸರಿಪಡಿಸಿದ್ರೆ ದೆನ್ ಪ್ರೆಗ್ನೆನ್ಸಿ ಆಗೋದಕ್ಕೆ, ಅಥವಾ ಆ ಪ್ರೆಗ್ನೆನ್ಸಿ ಆದಮೇಲೆ ಅದು ಏನು ಪ್ರಾಬ್ಲಮ್ ಇಲ್ದಿರ ಪ್ರೆಗ್ನೆನ್ಸಿ ಮುಂದುವರಿಯೋದಕ್ಕೂ ಹೆಲ್ಪ್ ಆಗುತ್ತೆ.
ಓಕೆ ಡಾಕ್ಟರ್, ಏನು ಈ ಒಂದು ಓವರ್ ಆಲ್ ಕಂಡೀಷನ್ ಐದರ್ ಸರ್ಜರಿ ಆಗಿರ್ಬೋದು ಅಥವಾ ಟ್ಯಾಬ್ಲೆಟ್ಸ್ ಮೂಲಕ ಈ ಚಿಕಿತ್ಸೆ ತಗೊಂಡ್ರು ಕೂಡ ಅದು ರಿಅಕರಿಂಗ್ ಇರುತ್ತಾ ಅಂತ, ಅಥವಾ ಇದನ್ನು ಕಂಪ್ಲೀಟಾಗಿ ಲೈಫ್ ಲಾಂಗ್ ಮ್ಯಾನೇಜ್ ಮಾಡಬೇಕಾಗುತ್ತಾ? ಈಗ ನೀವು ಹೇಳಿದ್ರಿ ಒಂದು ಯಾವುದೋ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಅದಕ್ಕೆ ತಕ್ಕಂತೆ ಚಿಕಿತ್ಸೆ ಆಗಿರುತ್ತೆ. ಸೊ ಇದನ್ನು ಕಂಪ್ಲೀಟಾಗಿ ಮ್ಯಾನೇಜ್ ಮಾಡಬೇಕಾಗುತ್ತಾ ಅಥವಾ ಗುಣಮುಖ ಆಗ್ಬಹುದಾ ಸಂಪೂರ್ಣವಾಗಿ ಅಂತ? ನಾನ್ ಸರ್ಜಿಕಲ್ ಅಂದರೆ ಈ ಥರ ಮಾತ್ರೆಗಳಿಂದ ಸಪೋಸ್ ಅವ್ರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದೆ ಅಥವಾ ಥೈರಾಯ್ಡ್ ಇದು ಇದೆ ಅಂದರೆ ಅದು ಟ್ರೀಟ್ಮೆಂಟ್ ಆಯಿತು ಅಂದರೆ ಸರಿ ಹೋಗುತ್ತೆ. ಡಸ್ ನಾಟ್ ಮೀನ್ ಅವ್ರ ಜೀವನ ಪೂರ್ತಿ ಇದು ಮೆಡಿಸಿನ್ ತಗೋಬೇಕಾಗೇ ಬರೋದಿಲ್ಲ. ಹಾಗೆ ಅವ್ರಿಗೆ ಈಗ ಪ್ರಾಬ್ಲಮ್ ಇದೆ ಅಂದರೆ ಫೈಬ್ರಾಯ್ಡು ಅಥವಾ ಸಿಸ್ಟ್ಗಳಿದ್ದಾವೆ ಅಂದರೆ ಅದಕ್ಕೆ ಶಸ್ತ್ರಚಿಕಿತ್ಸೆ ಮೂಲಕ ಸರಿಪಡಿಸಬೇಕಾಗತ್ತೆ. ಆವಾಗ ಅದು ಪರ್ಮನೆಂಟಾಗಿ ಕ್ಯೂರ್ ಆಗುತ್ತೆ. ಯಾರಿಗೆ ಈಗ 40 ವರ್ಷ ಮೇಲ್ಪಟ್ಟವರಿಗೆ ಪರ್ಮನೆಂಟಾಗಿ ಮೆಡಿಸಿನ್ಸ್ ನಾವು ಕೊಡ್ತಾ ಇದ್ದೀವಿ ಅಥವಾ ಚಿಕ್ಕ ಪುಟ್ಟ ಶಸ್ತ್ರಚಿಕಿತ್ಸೆ ಮಾಡಿದ್ದೀವಿ ಅಂದ್ರೂ ಅದು ಸರಿ ಹೋಗ್ತಾ ಇಲ್ಲ, ಅವ್ರಿಗೆ ಫ್ಯಾಮಿಲಿ ಪ್ಲಾನಿಂಗ್ ಕಂಪ್ಲೀಟ್ ಆಗಿದೆ ಅಂದರೆ ಮಕ್ಕಳು ಮರಿ ಎಲ್ಲ ಆಗಿದೆ ಅಂದರೆ ಅಂಥವ್ರಿಗೆ ಗರ್ಭಚೀಲ ತೆಗಿಬೇಕಾಗೂ ಬರಬಹುದು. ಬಟ್ ಅದು ಲಾಸ್ಟ್ ರಿಸಾರ್ಟ್ ಅಂತಲೇ ಹೇಳಬೇಕು. ಓಕೆ. ಯಾಕಂದರೆ ಈ ನಡುವೆ ನಮಗೆ ಚಿಕ್ಕ ಪುಟ್ಟ ಶಸ್ತ್ರಚಿಕಿತ್ಸೆಗಳಿಂದ ಇದೆಲ್ಲ ಸರಿ ಮಾಡಬಹುದು. ಅಂದರೆ ಸ್ಮಾಲ್ ಸರ್ಜರೀಸ್, ಮೈನರ್ ಸರ್ಜರೀಸ್ ಅಂತ ಅಂದ್ಕೊಳ್ಳಿ. ಮೈನರ್ ಸರ್ಜರಿ ಅಂದರೆ ಈಗ ಎಂಡೋಮೆಟ್ರಿಯಮ್ ಒಳಗೆ ಪಾಲಿಪ್ ಅಂತ ದುರ್ಮಾಂಸ ಬೆಳೆಯೋ ಚಾನ್ಸಸ್ ಇದೆ ಅಂತ ಅಂತೇನೆ. ಅದು ಇದ್ದರೆ ಆ ಹಿಸ್ಟೋಸ್ಕೋಪಿ ಅಂತ ಚಿಕ್ಕ ಪೈಪ್ ಒಳಗೆ ಹಾಕಿಬಿಟ್ಟು ಅದನ್ನು ತೆಗೆದು ಬಿಟ್ಟರೆ ಅದು ಪರ್ಮನೆಂಟಾಗಿ ಟ್ರೀಟ್ಮೆಂಟ್ ಆಗುತ್ತೆ. ಯಾಕಂದರೆ ಕಾರಣ ಇರೋದು ಪಾಲಿಪಿಂದ. ಓಕೆ, ಎಸ್. ಇನ್ನೊಂದು ಒಳಗಡೆ ಫೈಬ್ರಾಯ್ಡ್ ಅಂತ. ಫೈಬ್ರಾಯ್ಡ್ ಇದ್ರೂ ಸಹ ಇದೇ ಸಣ್ಣ ಸ್ಕೋಪಿಂದ ಒಳಗಿಂದ ಆ ಫೈಬ್ರಾಯ್ಡ್ನ ತೆಗೆಯಬಹುದು. ಅದನ್ನು ತೆಗೆದ್ರೂ ಕೂಡ ಅವ್ರಿಗೆ ಪರ್ಮನೆಂಟ್ ಆಗಿ ರಿಲೀಫ್ ಆಗಿ ಬಂದ್ಬಿಡುತ್ತೆ. ಸೊ ಕಾರಣ ಈ ಥರ ಅಂತ ತಿಳಿದ ಮೇಲೆ ನಾವು ಅದರ ಬಗ್ಗೆ ನಾವು ಚಿಕಿತ್ಸೆ ಮಾಡಿದರೆ ಪರ್ಮನೆಂಟ್ ರಿಲೀಫ್ ಬರುತ್ತೆ. ಬಟ್ ನೀವು ಕೇಳ್ದಂಗೆ ಯಾರಿಗೆ ಏನೇ ಮಾಡಿದ್ರೂ ಅವ್ರಿಗೆ ರಿಲೀಫ್ ಬರ್ತಾ ಇಲ್ವೋ, ಒಬ್ಬೊಬ್ಬರಿಗೆ ಗರ್ಭಚೀಲ ತೆಗಿಬೋದು. ಅದರಿಂದನೇ ಈ ಥರದ್ದು ಋತುಸ್ರಾವ ಹೆಚ್ಚಿಗೆ ಆಗಿರೋರು ಬೇಗನೆ ಬಂದರೆ ಅಂದರೆ ಸಮಯಕ್ಕೆ ಕರೆಕ್ಟಾಗಿ ಬಂದರೆ ಅಷ್ಟು ಮೇಜರ್ ಸರ್ಜರಿ ಮಾಡಬೇಕಾಗಿಲ್ಲ. ಸಣ್ಣ ಪುಟ್ಟ ಇದು ಇಂದಾನೆ ಎಲ್ಲ ಸರಿ ಹೋಗುತ್ತದೆ. ಸಮಯಕ್ಕೆ ಕರೆಕ್ಟಾಗಿ ಬರಬೇಕು. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸಾಕಷ್ಟು ಮಾಹಿತಿ ಹಂಚ್ಕೊಂಡ್ರಿ ನಮ್ಮ ಜೊತೆ. ಧನ್ಯವಾದ ನಿಮ್ಗೆ. ಥ್ಯಾಂಕ್ ಯು, ಧನ್ಯವಾದಗಳು. ಎಸ್, ಇನ್ನು ಡಾಕ್ಟರನ್ನು ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಅಪೋಲೋ ಕ್ರೆಡಲ್ ಅಂಡ್ ಚಿಲ್ಡ್ರನ್ಸ್ ಹಾಸ್ಪಿಟಲ್, ನಂಬರ್ 25, 46ನೇ ಕ್ರಾಸ್, ಟಿಎಂಸಿ ಲೇಔಟ್, ರಾಘವೇಂದ್ರ ಸ್ವಾಮಿ ಮಠದ ಎದುರು, 5ನೇ ಬ್ಲಾಕ್, ಜಯನಗರ, ಬೆಂಗಳೂರು 560011. ದೂರವಾಣಿ ಸಂಖ್ಯೆ 8447734796. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.